ಸಚಿವ ಕೃಷ್ಣ ಬೈರೇಗೌಡ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ ಬ್ಯಾಟರಾಯನಪುರದಲ್ಲಿ. ಬಿಜೆಪಿ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಬ್ಯಾಟರಾಯನಪುರದಲ್ಲಿ. ಕೃಷ್ಣ ಬೈರೇಗೌಡ ವಿರುದ್ಧ ಸ್ಮಶಾನ ಜಾಗ ಕಬಳಿಕೆಯ ಆರೋಪ ಈಗ ಕೇಳಿ ಬರ್ತಾ ಇದೆ. 21 ಎಕರೆ. ಸಚಿವ ಕೃಷ್ಣ ಬೈರೇಗೌಡ ರಾಜೀನಾಮೆಗೆ ಆಗ್ರಹಿಸಿ ಬ್ಯಾಟರಾಯನಪುರದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿರೋದು. ನಾವು ಒಂದ್ ಕಡೆಗೆ ಬಿಜೆಪಿಯವರು ಆಗ್ರಹಿಸ್ತಾ ಇದ್ದಾರೆ, ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಸಚಿವರು. 21 ಎಕರೆ ಸ್ಮಶಾನ ಖರಾಬು ಜಮೀನು ಕಬಳಿಕೆಯನ್ನ ಮಾಡಿರುವಂತ ಆರೋಪ ಏನು ಬಿಜೆಪಿಯವರು ಮಾಡಿದ್ದಾರೆ, ಅದನ್ನ ಸಚಿವ ಕೃಷ್ಣ ಬೈರೇಗೌಡರು ಅಲ್ಲಗಳೆದಿದ್ದಾರೆ. ನಮ್ಮ ತಾತ ಭೂಮಿಯನ್ನ ಕ್ರಯಕ್ಕೆ ತೆಗೆದುಕೊಂಡಿದ್ರು ಅಂತ ಹೇಳ್ತಾ ಇರೋದು. ಆ ಆಸ್ತಿ ನಮ್ಮ ತಂದೆ ಮೂಲಕ ನಮಗೆ ಬಂದಿದೆ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾ ಇರೋದು. ಬಿಜೆಪಿಯವರ ಬಳಿ ದಾಖಲೆ ಇದ್ರೆ ದೂರು ಕೊಡ್ಲಿ ಅವರು. ಖರಾಬು ಸ್ಮಶಾನ ಜಾಗ ಹೌದಾ ಅಲ್ವಾ ತನಿಖೆಯಾಗಲಿ, ಯಾರು ಬೇಡ ಅಂದವರು ಅಂತ ಸಚಿವ ಕೃಷ್ಣ ಬೈರೇಗೌಡರು ಬಿಜೆಪಿ ಆರೋಪವನ್ನ ಕಡ್ಡಿ ತುಂಡಾಗೋ ರೀತಿಯಲ್ಲಿ ಅಲ್ಲಗಳೆದಿದ್ದಾರೆ. ಅವರು ಏನೋ ಆರೋಪ ಮಾಡಬೇಕು ಅಂತ ಯಾವುದೋ ಇಲ್ಲದೇ ಇರೋದು ಹುಡುಕಿ ಆರೋಪ ಮಾಡೋದು ಅವ್ರ ಸಂಸ್ಕೃತಿ ಅಂತ ಅನಿಸುತ್ತೆ. ಈ ಗರುಡುಪಾಳ್ಯದ ಜಮೀನೇನಿದೆ ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ನಮ್ಮ ತಾತನವರು, ಅವರಿಂದ ಅವರ ಮಕ್ಕಳು, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪಂದಿರು, ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು ಯಾವುದೂ ಕೂಡ ಗ್ರ್ಯಾಂಟ್ ಮಾಡಿಸ್ಕೊಂಡಿರುವಂಥದ್ದಾಗಲಿ